ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಹಲವು ಮಾತೇನು ನೀನೊಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗು. ಪ್ರಾತಸ್ಮರಣೀಯರಾದ ಎಲ್ಲ ಪೂಜ್ಯರಲ್ಲೇ, ಅವಧೂತರಲ್ಲೇ, ಶರಣರಲ್ಲೇ, ಸಂತರಲ್ಲೇ, ಸತ್ಪುರುಷರಲ್ಲೇ, ತಂದೆ ತಾಯಿಯ ಸ್ವರೂಪರಾದ ತಮ್ಮೆಲ್ಲರ ಪಾದಾರವಿಂದಗಳಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಇವತ್ತಿನ ದಿವಸ ನಾಡಿಕೊಂಡಂತಹ ಶ್ರೇಷ್ಠ ಸನ್ಯಾಸಿಗಳು, ಸ್ವಾಮಿಗಳು ಆದಂತಹ ಮಹಾಪುರುಷರು ಆದಂಥ ಗರಗದ ಮಡಿವಾಳಜ್ಜನವರ ಚರಿತ್ರೆಯ ಮುಂದುವರಿದ ಭಾಗವನ್ನು ನಾವು ತಿಳಿದುಕೊಳ್ಳೋಣ. ಈಗಾಗಲೇ ಅವರ ಹಲವಾರು ಲೀಲೆಗಳನ್ನು ನೋಡ್ತಾ ಬಂದಿದ್ವಿ. ಬರಬರ್ತಾ ಗರಗದ ಮಡಿವಾಳಜ್ಜನವರಿಗೆ ಮುಪ್ಪು ಆವರಿಸ್ತಾ ಬಂತು. ಚರ್ಮವೆಲ್ಲ ಮೆತ್ತಗಾಯಿತು. ಕಣ್ಣು ಮೊದಲೇ ಅವ್ರದ್ದು ಇರುಳುಗೂಡುತನ ಇತ್ತು. ನಂತರದಲ್ಲೇ ಮುಪ್ಪಾವಸ್ಥೆ ಬಂದ ನಂತರ ಸಂಪೂರ್ಣವಾಗಿ ಕಣ್ಣು ಕಾಣದಂತಹ ಪರಿಸ್ಥಿತಿ ಆಯಿತು. ಹೀಗಿದ್ದರೂ ಕೂಡ ಮಡಿವಾಳಜ್ಜನವರು ತಮ್ಮ ದಿವ್ಯ ಚಕ್ಷುವಿನಿಂದ ಸಂಪೂರ್ಣವಾಗಿ ಎಲ್ಲವನ್ನ ಅರಿತುಕೊಳ್ತಿದ್ರು. ಕಣ್ಣು ಕಾಣದೇ ಇರುವಂಥ ಸಂದರ್ಭ ಇದ್ದರೂ ಕೂಡ, ಯಾರೇ ಅವರು ಬರೋರು ಇದ್ದರೂ ಕೂಡ, ಯಾರೇ ಮಠಕ್ಕೆ ಬಂದರೂ ಕೂಡ ಅದೆಲ್ಲವೂ ಮಡಿವಾಳಜ್ಜನವ್ರಿಗೆ ಗೊತ್ತಾಗ್ತಿತ್ತು. ಇವರೇ ಬಂದಾರ, ಇವರೇ ಬರೋರಿದ್ದಾರ, ಹೀಗೆಲ್ಲ ಮುಂದಿನ ವಿಷಯಗಳೆಲ್ಲ ಅವರಿಗೆ ಅರ್ಥ ಆಗ್ತಿತ್ತು. ಹೀಗಿದ್ದಾಗ ಮಠದಲ್ಲೇ ಮೈಸೂರಿನ ಭಾಗದವರಾದಂತಹ ಸಿದ್ಧಲಿಂಗ ಮರಿದೇವರು ಅವರು ಕೂಡ ಅಲ್ಲಿರ್ತಾರೆ. ಆದರೆ ಇನ್ನೂ ಆ ಮರಿದೇವರಾದ ಸಿದ್ಧಲಿಂಗರಿಗೆ ದೀಕ್ಷಾ ಆಗಿರುವುದಿಲ್ಲ. ಎಷ್ಟು ಸಿದ್ಧಲಿಂಗ ಮರಿದೇವರು ಗುರುವಿನ ಸೇವೆಯನ್ನು ಮಾಡ್ತಿದ್ರು ಅಂತಂದ್ರೆ, ಗುರು ಹೇಳಿದ ಮಾತನ್ನ ಯಾವುದೂ ಚಾಚೂ ತಪ್ಪದೆ ಅದನ್ನ ಮಾಡಿ, ಅದನ್ನು ಕೈ ಬಿಡದೆ ಸಂಪೂರ್ಣವಾಗಿ ಗುರು ಸೇವೆಯಲ್ಲಿ ತೊಡಗ್ತಿದ್ರು. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ಹೇಳಿ, ಯಾವುದೂ ಸ್ವಾರ್ಥ ಭಾವನೆ ಇಲ್ಲದೆ ನಿಸ್ವಾರ್ಥ ಭಾವದಿಂದ ಗುರುವಿನ ಸೇವೆಯಲ್ಲಿ ತೊಡಗ್ತಿದ್ರು. ಹೀಗಿದ್ದಾಗ ಶಿಷ್ಯರನ್ನ ಕರೆದು ಮಡಿವಾಳಜ್ಜನವರು ಒಂದು ಮಾತು ಹೇಳ್ತಾರೆ. ನೋಡಪ್ಪ ಸಿದ್ಧಲಿಂಗ, ನನಗಂತೂ ವಯಸ್ಸಾಯಿತು, ಕಣ್ಣು ಕಾಣದೇ ಇರುವಂತ ಆಯಿತು. ಇನ್ನು ನೀನು ಒಂದು ಮಹತ್ತರವಾದ ಕೆಲಸ ಮಾಡಬೇಕಾಗೈತಿ, ಮಾಡ್ತೀಯೇನು ಅಂತಂದಾಗ, ಅಲ್ಲ ಗುರುಗಳೇ, ಅಪ್ಪಾಜಿಯವರೇ, ನೀವು ಹೇಳೋದು ಹೆಚ್ಚು, ನಾನು ಮಾಡುವುದು ಹೆಚ್ಚು. ನಿಮ್ಮ ಕೃಪಾಶೀರ್ವಾದ ನನ್ನ ಮ್ಯಾಗಿತ್ತಂದ್ರೆ ಎಂಥ ಬೆಕ್ಕಾದ ಕೆಲಸ ಹೇಳ್ರಿ, ನಾ ಅದನ್ನು ಮಾಡ್ತೀನಿ ಅಂತ ಹೇಳಿ ಮರದೇವರು ಅಂದರು. ಸಿದ್ಧಲಿಂಗ ದೇವರು ಕಳೆದ ಒಂದು 2-3 ವರ್ಷದ ಹಿಂದೆ ಸಿದ್ಧಲಿಂಗ ಮರಿದೇವರು ಕೂಡ ಅವರು ದೇಹತ್ಯಾಗವನ್ನು ಮಾಡಿದ್ದಾರೆ. ಈಗ ಅವರೂ ಕೂಡ ಇಲ್ಲ. ಈ ಸಿದ್ಧಲಿಂಗ ಮರಿದೇವರು ಏನಿದ್ರು, ಆ ಸಿದ್ಧಲಿಂಗ ಮರಿದೇವರಿಗೆ ಮಡಿವಾಳಜ್ಜನವರು ಏನಂತಾರೆ, ನೋಡಪ್ಪ ಸಿದ್ಧಲಿಂಗ, ಮುಂದಿನ ದಿವಸ ಹೆಂಗೆ ಬರ್ತಾವೋ ಏನೋ, ನೀನು ಒಂದು ಕೆಲಸ ಮಾಡು, ಊರೊಳಗೆ ಪ್ರತಿ ಮನೆಯಿಂದ ಕಜ್ಜಾಯ ಸಂಗ್ರಹಣೆ ಮಾಡಿ ಒಂದು ಹರವಿಯೊಳಗೆ ತುಂಬಿಡಬೇಕು ಅಂತ ಹೇಳಂದ್ರು. ಹರವಿ ಅಂತಂದ್ರೆ ಮಣ್ಣಿನ ಪಾತ್ರೆ. ಈಗ ಬೇಸಿಗೆ ಕಾಲದೊಳಗೆ ನೀರನ್ನು ಸಂಗ್ರಹಿಸಲಾಕ ನೀರು ತಂಪಿರ್ಲಿ ಅಂಥೇಳಿ ಈ ಕಡೆ ಜನ ಆ ಹರವಿಯೊಳಗೆ ನೀರು ತುಂಬಿಡ್ತಾರೆ. ತಂಪಿರ್ತಾವ ಅಂಥೇಳಿ ಮಣ್ಣಿನ ಪಾತ್ರೆ, ಅದು ಗಡಿಗೆ ಅಂಥೇಳಿ ಕರೀತಾರ. ಅದರ ದೊಡ್ಡ ಪ್ರಮಾಣದಾಗಿದ್ದು ಅಂದ್ರೆ ಅದನ್ನು ಹರವಿ ಅಂಥೇಳಿ ಕರೀತಾರೆ.
ಕಾಳು ಕಡಿ ಹಾಕ್ಲಕ್ಕೂ ಅದನ್ನು ಬಳಸ್ತಾರ, ನೀರಿನ ಸಂಗ್ರಹಣೆ ಮಾಡಿ ಇಡ್ಲಾಕು ಬಳಸ್ತಾರ, ಕೆಲವೊಂದು ವಸ್ತುಗಳನ್ನು ಇಡ್ಲಾಕು ಹರಿವಿಗಳನ್ನು ಬಳಸ್ತಿದ್ರು. ಹೀಗಿದ್ದಾಗ ಕಜ್ಜಾಯ ಸಂಗ್ರಹಣೆ ಮಾಡಿ ಹರಿವಿ ಒಳಗೆ ತುಂಬಿಡಬೇಕು ಅಂದ್ರೆ ಏನು ಯಾಕ ಅಂತೇಳಿ ಸಿದ್ಧಲಿಂಗ ದೇವರಿಗೆ ಕೂಡ ಅದೊಂದು ರೀತಿ ಚಿಂತೆ ಇದ್ರು. ಗುರುವಿನ ಆಜ್ಞೆ ಆಗೈತಂತ ಹೇಳಿ ಪ್ರತಿ ಮನೆಗಳಿಗೆಲ್ಲ ಹೇಳಿಬಿಟ್ರು, ಇನ್ ಮ್ಯಾಗ ನಾನು ಪ್ರತಿ ಮನೆಗೆ ಬಂದು ಕಂತಿ ಭಿಕ್ಷೆಯನ್ನ ಮಾಡ್ತೀನಿ, ಅಂದ್ರೆ ಜೋಳಿಗೆ ಹಾಕೊಂಡು ಭಿಕ್ಷೆ ಬಿಡೋದು. ಮತ್ತ ಕಜ್ಜಾಯವನ್ನ ನೀವು ಕೊಡಬೇಕು, ಯಾಕಂದ್ರ ಗುರುಗಳ ಆಜ್ಞೆ ಆಗೈತಿ, ಕಜ್ಜಾಯವನ್ನ ಅವನು ಶೇಖರಣೆ ಮಾಡ್ಬೇಕಂತ ಹೇಳ್ಯಾರ ನನಗೆ, ಅದಕ್ಕೆ ನಾನು ನಿಮ್ಮ ಮನೆಗೆ ಬರ್ತೀನಿ ಅಂತ ಹೇಳಿ ಎಲ್ಲಾ ಶಿಷ್ಯ ಬಳಗಕ್ಕೂ ಅದು ಗೊತ್ತಾಗಿತ್ತು, ಊರೊಳಗೆಲ್ಲ ಗೊತ್ತಾಗಿತ್ತು. ಇನ್ನ ಮರಿದೇವರಾದಂತಹ ಸಿದ್ಧಲಿಂಗರು ಬರ್ತಾರ. ನಾವು ಅವ್ರಿಗೆ ಏನಪ್ಪಾ ಅಂತಂದ್ರ ಕಜ್ಜಾಯವನ್ನು ಕೊಡಬೇಕು. ಕಜ್ಜಾಯ ಅಂತಂದ್ರೆ ಈ ಭಾಗದೊಳಗೆ ಹೋಳಿಗೆ ಅಂತ ಹೇಳಿ ಕರೀತಾರ. ಹೋಳಿಗೆ ಆಗಲಿ ಕಡಬಾಗಲಿ ಇಂಥವು ಏನೇ ಇದ್ರು ಅದನ್ನ ನಾವು ಮಾಡಿ ಕೊಡಬೇಕು ಅಂಥೇಳಿ ಜನನು ತೀರ್ಮಾನ ಮಾಡಿದ್ರು. ಆಯ್ತು ಅಂತ ಹೇಳಿ ಸಿದ್ಧಲಿಂಗರು ದಿನ ಒಂದೊಂದು ಮನೆಗೆ ಹೋಗೋರು. ನೋಡ್ರಿ, ಗುರುವಿನ ಆಜ್ಞೆ ಹೆಂಗಾತಂದ್ರೆ ಒಟ್ಟು ಊರೆಲ್ಲ ತಿರುಗಾಡಿ ಎಷ್ಟು ಆಕೈತೋ ಅಷ್ಟೆಲ್ಲ ಶೇಖರಣೆ ಮಾಡಿ ಇಡುವುದಲ್ಲ, ದಿವಸ ಒಂದು ಮನೆಗೆ ಹೋಗ್ಬೇಕು ಅಷ್ಟೇ, ತಮಗೆ ಎಷ್ಟು ಪ್ರಸಾದಕ್ಕೆ ಬೇಕು ಅಷ್ಟೇ, ಮತ್ತು ಸ್ವಲ್ಪ ಶೇಖರಣೆ ಮಾಡಿಡಬೇಕು. ಇನ್ನು ದಿನ ಒಂದೊಂದು ಮನೆಗೆ ಹೋಗೋರು, ಕಜ್ಜಾಯವನ್ನು ತರೋರು, ಹರಿವಿಯೊಳಗೆ ಅದನ್ನ ಮುಚ್ಚಿಡೋರು. ನೋಡ್ರಿ, ನಾವೆಲ್ಲ ಒಂದು 2-3 ದಿವಸಗಟ್ಲೆ ಹೋಳಿಗೆ ಆಗಲಿ ಮತ್ತೊಂದು ಯಾವುದೋ ಪದಾರ್ಥ ಆಗಲಿ ಮುಚ್ಚಿಡಾಕತ್ತೀವಿ ಅಂದ್ರೆ ಅದು ಒಂದು 2-3 ದಿವಸ ಆದ ಕೂಡಲೇ ಹಳಸ್ತೈತಿ, ಎಲ್ಲ ಬೂಸ್ಟ್ ಬರ್ತೈತಿ ಅಂತ ಹೇಳಿ ಕರೀತಾರೆ. ಕೆಲವು ಆ ದಕ್ಷಿಣ ಕರ್ನಾಟಕ ಭಾಗದೊಳಗೆ ನಾವೆಲ್ಲ ಬೂಸರು ಅಂತ ಹೇಳಿ ಕರೆದ್ರೆ ಅವರು ಬೂಸ್ಟ್ ಅಂತ ಹೇಳಿ ಕರೀತಾರೆ. ಆ ಬೂಸರು ಬರೋದಾಗ್ಲಿ ಅಥವಾ ಬೂಸ್ಟ್ ಬರೋದಾಗ್ಲಿ ಆಗ್ತಾವ ನಾವೆಲ್ಲ ಮಾಡಕ್ ಹೋದ್ರ. ಆದ್ರೆ ಮಠದೊಳಗ ಇದನ್ನ ಗುರು ಹೇಳ್ಯಾನಂತಂದ್ರ ಆಹಾರ ಸಂಗ್ರಹಣೆ ದಿನ ಇವರು ತಂತಂದ ಮ್ಯಾಗ ಹಾಕವ್ರು. ದೊಡ್ಡದ ಒಂದು ಹರಿವಿತ್ತು, ಅದನ್ನೆಲ್ಲ ತುಂಬಿಸ್ಬಿಟ್ರು ಅವರು. ಹರಿವಿ ತುಂಬಾ ಎಲ್ಲ ಕಜ್ಜಾಯ ಶೇಖರಣೆ ಆಯ್ತು, ಕಡಬಾಗ್ಲಿ ಹೋಳಿಗಾಗ್ಲಿ ಎಲ್ಲ ಶೇಖರಣೆ ಆಯ್ತು. ಒಂದು ದಿವಸ ಹಿಂಗ ಬತ್ತಲ್ಲ, ಅದನ್ನ ನಾವು ಗುರುವಿಗೆ ಹೆಂಗ ಗೊತ್ತಾಗ್ತತೋ ಏನೋ, ಆ ದಿವ್ಯ ಶಕ್ತಿ ಏನೋ, ಅದು ಒಂದು ದಿವಸ ಒಂದು ಪ್ರಸಂಗ ಎದುರಾಗ್ಬಿಡ್ತು. ಎಲ್ಲಿ ಆ ಭಾಗದೊಳಗೆ ಮಳೆ ಆಗಲಿಲ್ಲ, ಭೀಕರವಾದಂತಹ ಬರಗಾಲ ಬಂದ್ಬಿಡ್ತು. 1877ನೇ ಇಸ್ವಿ ಈ ಘಟನೆ ನಡೆದದ್ದು. 1877ರಾಗ ಈ ಘಟನೆ ನಡೀತದ. ಸುಮಾರು ಬಡಬಗ್ಗರ ಏನು ಮಣಿತನಗಳಿರ್ತಾವ ಅವ್ರಿಗೆಲ್ಲ ನೀರು ಸಿಗ್ಲಿಲ್ಲ, ಊಟ ಸಿಗ್ಲಿಲ್ಲ. ಕೆಲವೊಂದು ಶ್ರೀಮಂತರ ಮನೆಯವರು ಕಾಳು ಕಡಿ ಧಾನ್ಯಗಳನ್ನು ಶೇಖರಣೆ ಮಾಡಿ ಇಟ್ಕೊಂತಾರೆ. ಬಡವರು ಏನ್ ಇಟ್ಕೋಬೇಕ್ರಿ, ಪಾಪ ಅವರು ಕೂಲಿ ನಾಲಿ ಮಾಡಿ ಆ ದಿವಸದ ಹೊಟ್ಟೆ ತುಂಬಿಸ್ಕೋತಿರ್ತಾರ. ಇನ್ನು ಬರಗಾಲ ಬಂತು, ಹೊಲ ಗದ್ದೆಗಳಲ್ಲೆಲ್ಲ ಬೆಳೆ ಒಣಗಿ ಹೋಗ್ಬಿಡ್ತು, ಬಡವರಿಗೆ ಕೆಲ್ಸ ಇಲ್ದಂಗಾಯ್ತು. ಅವಾಗ ಎಷ್ಟೋ ಜನ ಊರು ಬಿಟ್ಟು ಹೋಗ್ಲಿಕ್ಕೆ ನಿರ್ಧಾರ ಮಾಡಿದ್ರು. ಕೆಲವೊಂದಿಷ್ಟು ಜನ ಉಪವಾಸದ ಬವಣೆಗೆ ಆತ್ಮಹತ್ಯೆ ಮಾಡ್ಕೊಲಿಕ್ಕೆ ಶುರು ಮಾಡ್ರು. ಕೆಲವೊಂದಿಷ್ಟು ಏನಪ್ಪಾ ಅಂತಂದ್ರ ಇನ್ನೇನು ನಮಗ್ ಉಳಿಗಾಲ ಇಲ್ಲ ಅಂತ ಹೇಳಿ ಸಾಯ್ಲಿಕ್ಕೆ ಶುರು ಆಯ್ತು. ಅವಾಗ ಸಿದ್ಧಲಿಂಗರನ್ನ ಕರೆಸಿ ಮಡಿವಾಳಜ್ಜನವ್ರು ಅಂತಾರ, ನೋಡಪ್ಪ ಸಿದ್ಧಲಿಂಗ, ಈ ಪ್ರಸಂಗ ಎದುರಾಗೈತೆ ಅಂತ ಹೇಳಿ ಯಾರೋ ಗ್ರಾಮದ ಜನರಿಗೆ ಊರು ಬಿಡ್ಲಾಕ್ ಹೋಗ್ಬೇಡ್ರಿ, ಆತ್ಮಹತ್ಯೆ ಅಂತ ಕೆಟ್ಟ ಕೆಲಸ ಮಹಾಪಾಪದು, ಅದನ್ನ ಮಾಡ್ಕೊಲಿಕ್ಕೆ ಹೋಗ್ಬೇಡ ಅಂತ ಹೇಳು, ಯಾರಿಗೆ ಊಟ ಇರುವುದಿಲ್ಲ ಅವ್ರಿಗೆ ಮಠಕ್ಕೆ ಬಾ ಅಂತ ಹೇಳಿ ಹೇಳಿಬಿಟ್ರು. ಆಯ್ತು ಅಂತ ಹೇಳಿ ಸಿದ್ಧಲಿಂಗರು ಕೂಡ ಊರೊಳಗೆಲ್ಲ ತಿರುಗಾಡಿ ಮನೆಗೆ ಬಡವರು ಯಾರು ಇರ್ತಾರ ಅವ್ರನ್ನೆಲ್ಲ ನೋಡಿ, ಯಾರಿಗೆ ನಿಮಗೆ ಊಟ ಇಲ್ಲ ಅವರೆಲ್ಲ ಮಠಕ್ಕೆ ಬರ್ರಿಪ್ಪ ಅಂತ ಹೇಳಿ. ಆವಾಗ ಅಂತ ಬಡಬಗ್ರ ಏನು ಮಠಕ್ಕೆ ಬರ್ತಿದ್ರು, ಇವ್ರೇನ ಕಜ್ಜಾಯವನ್ನ ಶೇಖರಣೆ ಮಾಡಿಟ್ಟಿದ್ರು ನೋಡ್ರಿ, ಆ ಕಜ್ಜಾಯವನ್ನ ತೆಗೆದ ಬಡವರಿಗೆ, ಆ ಹೆಣ್ಮಕ್ಳಿಗೆ, ಮಕ್ಕಳಿಗೆ ಊಟಕ್ಕೆ ಹಾಕ್ತಿದ್ರು. ವಿಚಿತ್ರ ಏನ್ ಗೊತ್ತೈತೇನ್ರಿ, ಎಷ್ಟೋ ದಿವಸದಿಂದ ಮಾಡಿರುವಂತಹ ಕಜ್ಜಾಯಗಳು ಏನು ಶೇಖರಣೆ ಆಗಿತ್ತು ಎಲ್ಲವೂ ಕೂಡ ಇನ್ನೂ ತಾಜಾ, ಈಗ ಮಾಡಿ ತಂದು ಇಟ್ಟಾರೇನೋ ಬಿಸಿ ಅಂದಂಗ ಅಷ್ಟು ಫ್ರೆಶ್ ಇರ್ತಿದ್ದವು. ಅವುಗಳನ್ನ ಆ ಬಡವರಿಗೆ ಉಣಿಸ್ತಿದ್ರು. ಇಂತಹ ಮಹಿಮಾ ಪುರುಷರು ಗರಗದ ಮಡಿವಾಳಜ್ಜನವರು.
ಶಿಷ್ಯ ಸಿದ್ಧಲಿಂಗ ಎಂತಹ ಗುರುವನ್ನ ನಾನು ಪಡ್ಕೊಂಡೆ ಅಂತ ಹೇಳಿ ಆ ಧನ್ಯತ ಭಾವವನ್ನ ಆ ಕಣ್ಣೊಳಗೆ ತೋರಿಸ್ತಿದ್ದ. ಎಂತಹ ಅದ್ಭುತ ಶಿಷ್ಯ ಅಂತನೂ ಮಡಿವಾಳ ಜನವರಿಗೆ ಅನಿಸ್ಬಿಟ್ಟಿತ್ತು. ಯಾಕಂದ್ರೆ ಬಹಳ ಸಿದ್ಧಲಿಂಗ ಅವರು ಸೇವಾ ಮಾಡ್ತಿದ್ರು, ಗುರುವಿನ ಸೇವೆಯನ್ನ ಮಾಡ್ತಿದ್ರು. ಈ ಸಂದರ್ಭದೊಳಗ ಬರಗಾಲ ಆ ಪ್ರದೇಶ ಏನ್ ಆವರಿಸಿತ್ತು, ಎಲ್ಲ ಪ್ರಸಾದವನ್ನ ಜನರಿಗೆ ಉಣಬಡಿಸಿ ಆ ಬರಗಾಲ ಪ್ರಸಂಗವನ್ನ ದಾಟಿಸಿಬಿಟ್ರು. ನಂತರದೊಳಗೆ ಒಳ್ಳೆ ಮಳೆ ಆಯ್ತು, ಬೆಳೆ ಆಯ್ತು, ಮತ್ತು ಜನರಿಗೆ ಅದೊಂದು ಕೆಲಸ ಬತ್ತು, ಎಲ್ಲ ಆಹಾರ ಬೆಳಿಲಿಕ್ಕೆ ಶುರು ಆಯ್ತು. ಈ ಸಂದರ್ಭವನ್ನ ನೆನೆಸ್ಕೊಂಡು ಗರಗದ ಜನ ಏನಿದ್ದಾರಲ್ಲ, ಆ ಗರಗದ ಜನ ನಾವ್ ಎಂತ ಪುಣ್ಯವಂತರು ನೋಡ್ರಿ, ಇಂಥ ಮಹಿಮಾ ಪುರುಷ ನಮ್ಮೂರಾಗದಾನ, ನಮ್ಮ ಬವಣೆಯನ್ನ ನೀಗಿಸಲಾಕ್ ಬಂದಾನ, ಪರಮಾತ್ಮ ಸಾಕ್ಷಾತ್ ಪರಮಾತ್ಮ ಇವನೇ ಅದಾನಂತ ಹೇಳಿ ಎಲ್ಲರೂ ಮಠಕ್ಕೆ ಬಂದು ಧನ್ಯತೆಯ ಭಾವವನ್ನ ಅರ್ಪಿಸ್ತಿದ್ರು. ನೋಡ್ರಿ, ಗರಗ ಅನ್ನುವಂಥದ್ದೊಂದು ಚಿಕ್ಕ ಗ್ರಾಮ, ಈಗಲೂ ಕೂಡ ಅದು ಚಿಕ್ಕ ಗ್ರಾಮವೇ. ಇಡೀ ದೇಶಕ್ಕ ಖಾದಿ ಧ್ವಜವನ್ನ ಬಿತ್ತರಿಸುವಂತಹ ಏಕೈಕ ಗ್ರಾಮ ಯಾವುದು ಅಂತಂದ್ರ ಕರ್ನಾಟಕದ ಗರಗ ಗ್ರಾಮ. ಈ ಪ್ರವಚನ ಕೇಳೋರಿಗೆ ಒಂದು ಮಾತು ಹೇಳ್ತೇನೆ ನಾನು, ಎಲ್ಲೆಲ್ಲೋ ನೀವು ಪ್ಲಾಸ್ಟಿಕ್ ಧ್ವಜ ಮತ್ತೆಂಥದ್ದು ಧ್ವಜವನ್ನ ಎಲ್ಲ ತಗೊಂಡು ಧ್ವಜಾರೋಹಣ ಮಾಡೋರು ಇದ್ದಾರೆ ಈಗ. ಯಾಕಂದ್ರೆ ಲಾಸ್ಟ್ ಟೈಮ್ ಮೋದಿ ಅವರು ಹೇಳಿದ್ರು 75 ವರ್ಷದ ಸವಿ ನೆನಪಿಗಾಗಿ ಧ್ವಜಾರೋಹಣ ಪ್ರತಿ ಮನೆಗೆ ಮಾಡ್ರಿ ಅಂತ ಹೇಳಿ. ಆಗಿನ ಸಂದರ್ಭದೊಳಗೆ ಎಷ್ಟೋ ಸಂಸ್ಥೆಗಳು ಯಾವ್ದ್ಯಾವ್ದೋ ರೀತಿ ಧ್ವಜಗಳನ್ನ ಮಾಡಿ ಅದೆಲ್ಲ ಧ್ವಜಗಳನ್ನ ಹಾರಿಸಿದಿರಿ, ಆ ಸಂಭ್ರಮವನ್ನು ವ್ಯಕ್ತಪಡಿಸಿದಿರಿ. ಆದ್ರೆ ಒಂದು ವಿಷಯ ಹೇಳ್ತೀನಿ ನಾನು, ಗರಗದೊಳಗ ಇನ್ನೂ ಕೂಡ ಖಾದಿ ಧ್ವಜವನ್ನ ಒಂದು ಕೂದಲು ಎಳೆಯಷ್ಟು ಆ ಧ್ವಜಕ್ಕೆ ತೊಂದರೆ ಆಗದಂಗ, ಅಳತೆ ಮೀರದಂಗ, ಅಳತೆಗೆ ತಕ್ಕಂತೆ ನೀಟಾಗಿ ಧ್ವಜವನ್ನ ನಿರ್ಮಾಣ ಮಾಡುವಂತಹ ಸಂಸ್ಥೆ ಗರಗದೊಳಗೈತಿ. ಎಲ್ಲೆಲ್ಲೋ ಪ್ರವಾಸಕ್ಕೆ ಹೋಗ್ತೀರಿ, ಏನೇನೋ ಮಾಡ್ತೀರಿ, ಗರಗದ ಮಡಿವಾಳಜ್ಜನವರ ದರ್ಶನಕ್ಕೆ ಬಂದಾಗ ಆ ಧ್ವಜ ತಯಾರಿಕಾ ಕೇಂದ್ರಕ್ಕೆ ಒಮ್ಮೆ ಹೋಗಿ ಬರ್ರಿಪ್ಪ, ಹೋಗಿ ಬರ್ರಿ, ನೋಡ್ರಿ. ಇನ್ನೂ ಆದ್ರೂ ಕೆಲವೊಂದಿಷ್ಟು ಸವಲತ್ತುಗಳ ಆ ಸ್ಥಳಕ್ಕೆ ಸಿಕ್ಕಿಲ್ಲ. ಇಡೀ ದೇಶಕ್ಕೆ ಧ್ವಜವನ್ನ ಕಳಿಸುವಂಥದ್ದು. ದೆಹಲಿ ಒಳಗ ಕೆಂಪುಕೋಟೆ ಮೇಲೆ ಧ್ವಜ ಹಾರತೈತಿ ಅಂದ್ರ ಅದು ಗರಗದೊಳಗ ತಯಾರಾಗಿರುವಂತಹ ಧ್ವಜ ರೀ ಅದು. ಇನ್ನು ಕೈಮಗ್ಗ ಅದಾವ, ಕೈಮಗ್ಗದಿಂದ ಎಷ್ಟೋ ಕೂಲಿ ಕಾರ್ಮಿಕರು ಅಲ್ಲಿ ಕೆಲಸ ಮಾಡ್ಲಿಕ್ಕತ್ತಾರ. ಅಂಥವ್ರನ್ನ ನಾವು ಬೆಳೆಸಬೇಕಾಗೈತ್ರಿ, ಅಂಥವ್ರಿಗೆ ಆಶ್ರಯವನ್ನ ಕೊಡಬೇಕಾಗೈತಿ. ಇನ್ನೂ ಅಲ್ಲಿ ಹಳೆಯ ಕಾಲದಿಂದ ಬಂದಂಥದ್ದು ಎಲ್ಲ ಆಕಳ ಸಗಣಿಯಿಂದ ನೆಲವನ್ನ ಸಾರಿಸ್ತಾರಲ್ಲಿ, ರಂಗವಲ್ಲಿಯನ್ನ ಹಾಕ್ತಾರ. ಎಂತಹ ಸಂಭ್ರಮಾಚರಣೆ, ಒಳಗ ಚಪ್ಪಲಿ ಇಲ್ಲದೆ ಒಳಗೆ ಹೋಗ್ತಾರ. ಎಂತಹ ಗೌರವವನ್ನ ಅಲ್ಲಿ ಅವರು ಇಟ್ಕೊಂಡಾರ ಧ್ವಜಕ್ಕೆ. ಎಂತಹ ಗೌರವ. ಆ ಸ್ಥಳಕ್ಕೆ ಹೋದ್ರೆ ಮೈ ರೋಮಾಂಚನ ಆಗ್ತೈತ್ರಿ. ಆ ಸ್ಥಳಕ್ಕೆ ಹೋದ್ರೆ ಮಡಿವಾಳಜ್ಜನವ್ರು ಇದ್ದ ಸ್ಥಳ, ಧ್ವಜ ತಯಾರಿಕೆ ಆಗುವಂತಹ ಸ್ಥಳ, ಎರಡೂ ಅಲ್ಲಿದಲ್ಲೇ ಒಂದು ಅರ್ಧ ಕಿಲೋಮೀಟರ್ ಅಂತರದೊಳಗೆ ಗರಗದೊಳಗೆ ಐತಿ. ಅಂತಹ ಮಡಿವಾಳಜ್ಜನವರು ಇಂತಹ ಬವಣೆಯನ್ನ ನೀಗಿಸಿದ ನಂತರ ಅಲ್ಲಿ ತದನಂತರದಲ್ಲಿ ಸ್ವಾತಂತ್ರ್ಯ ಸಿಗುವ ಸಂದರ್ಭದೊಳಗೆ ಎಂತಹ ದೇಶಭಕ್ತರು ಅಲ್ಲಿ ಧ್ವಜ ತಯಾರಿಕಾ ಕೇಂದ್ರವನ್ನ ಶುರು ಮಾಡಿದ್ರು. ಅದೆಲ್ಲವೂ ಕೂಡ ಅವನ್ನ ನಾವು ನೆನೆಸಬೇಕಾಗ್ತೈತಿ. ಮುಂದಿನ ದಿನಗಳದೊಳಗೆ ಬಹಳಷ್ಟು ಗರಗದ ಮಡಿವಾಳಜ್ಜನವ್ರಿಗೆ ಏನಾಯ್ತು ಅಂತಂದ್ರ ದೇಹ ನಿತ್ರಾಣ ಆಗ್ಲಿಕ್ಕೆ ಶುರು ಆಯ್ತು. ಸಿದ್ಧಲಿಂಗನನ್ನ ಕರೆದು ಹೇಳ್ತಾರ, ಇನ್ನ ಈ ದೇಹದ ಆಯುಷ್ಯ ಮುಗಿತಪ್ಪ, ಆತ್ಮ ಶಾಶ್ವತ, ಆತ್ಮ ಈ ದೇಹವನ್ನ ಬಿಟ್ಟು ಹೋಗ್ಬೇಕಾಗ್ತೈತಿ. ಈ ದೇಹದ ಸಂತೆ ಮುಗಿತಾ ಬಂತು. ನೀ ಎಷ್ಟು ಸೇವಾ ಮಾಡಿದೆ ಅಂದ್ರೆ ನಿನ್ನ ಸೇವೆಯನ್ನ ನಾನು ಅನುಭವಿಸ್ತಿರ್ಲಿಲ್ಲ, ನೀನೇ ನನಗೆ ತಾಯಿ, ನಾನೇ ನಿನಗೆ ಮಗು ಅಂತಿದ್ರು ಗರಗದ ಮಡಿವಾಳಜ್ಜನವ್ರು. ಯಾಕೆ ಈ ಮಾತು ಅಂತಿದ್ರು ಅಂತಂದ್ರೆ ನೋಡ್ರಿ, ಭಾವ ಉಕ್ಕಿ ಬರ್ತೈತಿ ಈ ಪ್ರಸಂಗ ಹೇಳಬೇಕಂದ್ರ. ಸಿದ್ಧಲಿಂಗರು ಗರಗದ ಮಡಿವಾಳಜ್ಜನವರಿಗೆ ಕಣ್ಣು ಕಾಣಿಸ್ತಿಲ್ಲಾಗಿತ್ತು. ಶೌಚಕ್ಕೆ ಕರ್ಕೊಂಡು ಹೋಗ್ಬೇಕಲ್ಲ, ಬೆಳಿಗ್ಗೆ ಎಬ್ಬಿಸಿ ಶೌಚಾದಿ ಕರ್ಮಗಳನ್ನೆಲ್ಲ ಮುಗಿಸಿ ಸ್ನಾನ ಮಾಡಿಸಿ ಸ್ವತಃ ತಮ್ಮ ತೊಡಿ ಮ್ಯಾಗ ಗರಗದ ಮಡಿವಾಳಜ್ಜನವ್ರನ್ನ ಕೂಡಿಸಿಕೊಂಡು
ತುತ್ತು ಮಾಡಿ ಉಣಿಸ್ತಿದ್ರು. ಮಗುವಿಗೆ ಹೆಂಗ ಉಣಿಸ್ತಾರಲ್ಲ ಹಂಗ ತುತ್ತು ಮಾಡಿ ಉಣಿಸ್ತಿದ್ರು. ಮೆತ್ತನೇನ ಹಾಸಿಗೆಯನ್ನು ಹಾಸಿ ಅವರನ್ನ ಮನಗಿಸಿ ಕೈಕಾಲು ಒತ್ತಿದ್ರು, ಕಾಲಿಗೆ ಎಣ್ಣೆ ಹಚ್ತಿದ್ರು, ತಲೆಗೆ ಎಣ್ಣೆ ಹಚ್ತಿದ್ರು, ತಲೆ ಬಾಸ್ತಿದ್ರು. ಇದನ್ನೆಲ್ಲ ನೋಡಿ ನಾನೇ ಮಗು ನೀನೇ ತಾಯಿ ಅಂತ ಹೇಳಿ ಗರಗದ ಮಡಿವಾಳಜ್ಜನವ್ರು ಅಂತಿದ್ರು. ಎಂತಹ ಅದ್ಭುತ ನೋಡ್ರಿ. ಗುರು ಶಿಷ್ಯರ ಸಂಬಂಧ ಒಂದು ಕಡೆ ಅಂತ ಹೇಳಿ ನಾವು ಅಂದ್ರೆ ಅದು ತಾಯಿ ಮಗುವಿನ ಸಂಬಂಧ ಆಗಿಬಿಟ್ಟಿತ್ತು. ತಾಯಿ ಮಗುವಿನ ಸಂಬಂಧ. ಈ ರೀತಿ ಸನ್ಯಾಸಿಗಳ ಬದುಕು ಹೋಗ್ಯಾರ, ಶರಣರ ಬದುಕು ಹೋಗ್ಯಾರ ನಮ್ಮ ನಾಡಿನೊಳಗೆ. ಗುರು ಶಿಷ್ಯರ ಸಂಬಂಧವನ್ನ ಈ ರೀತಿಯಾಗಿ ಇರ್ಬೇಕಂತ ಹೇಳಿ ಪ್ರತ್ಯಕ್ಷವಾಗಿ ತೋರಿಸ್ಕೊಟ್ಟು ಹೋಗ್ಯಾರ್ರಿ. ಅವರೆಲ್ಲ ಪ್ರತ್ಯಕ್ಷವಾಗಿ ತೋರಿಸ್ಕೊಟ್ಟು ಹೋಗ್ಯಾರ. ಈಗಿನ ಶಿಷ್ಯ ಪರಂಪರೆ ಅಥವಾ ಈಗಿನ ಮಠ ಪರಂಪರೆಗಳ ಬಗ್ಗೆ ನಾನು ಅಷ್ಟು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗುವುದಿಲ್ಲ. ಅದಾವ ಕೆಲವೊಂದಿಷ್ಟು ಮಠಗಳು ಶಿಷ್ಯ ಪರಂಪರೆ ಬಹಳ ಅದ್ಭುತವಾಗಿದೆ. ಗುರುವನ್ನ ಹೃದಯ ಮಂದಿರದಲ್ಲೇ ಧ್ಯಾನಿಸುವಂತಹ ಮಠ ಪರಂಪರೆಗಳದಾವ. ಇನ್ನು ಕೆಲವೊಂದಿಷ್ಟು ಮಠಾಧೀಶರು ಅವರು ಇವರು ಅದು ಬೇರೆ ರೀತಿ ಐತಿ. ಅದರ ಬಗ್ಗೆ ನಾವು ಮಾತಾಡೋದು ಬೇಡ. ಈ ರೀತಿ ಶಿಷ್ಯನಿಗೆ ಇನ್ನೂ ದೀಕ್ಷೆ ಕೊಟ್ಟಿಲ್ಲ. ಅವಾಗ ಗರಗದ ಮಡಿವಾಳಜ್ಜನವ್ರ ತಾರ, ಸಿದ್ಧಲಿಂಗ ಊರೊಳಗೆ ಹೋಗಿ ಒಂದ್ ಸ್ವಲ್ಪ ಜನರನ್ನೆಲ್ಲ ಕರ್ಕೊಂಡು ನೀನು ಬರಬೇಕಪ್ಪ ಅಂತ ಹೇಳಿ ಅಂದ್ರು. ಯಾಕ್ರಿ, ಯಾಕೆ ಈ ರೀತಿ ಮಾತಾಡಕತ್ತೀರಿ ನೀವು ಅಂಥೇಳಿ ಅಂದಾಗ, ಇಲ್ಲಪ್ಪ ನೀನು ಹೋಗಿ ಕರ್ಕೊಂಡು ಬಾ. ಆಯ್ತು ಅಂಥೇಳಿ ಈ ಸಿದ್ಧಲಿಂಗ ದೇವರುಗಳು ಏನ್ ಮಾಡಿದ್ರು ಅಂತಂದ್ರೆ ಊರಾಗ ಹೋದ್ರು. ಪ್ರಮುಖ ವ್ಯಕ್ತಿಗಳಾದಂತಹ ರಾಮನಗೌಡವರು, ಗಂಟೆಪ್ಪ ಅವರು, ಬಸಲಿಂಗಪ್ಪ ಅವರು, ಇವರೆಲ್ಲ ಪ್ರಮುಖರು ಆಗಿನ ಸಂದರ್ಭದೊಳಗೆ. ಇವ್ರನ್ನೆಲ್ಲ ಕರೆಸಿ ಆ ಹಿರಿಯರಿಗೆ ಮಡಿವಾಳಜ್ಜನವ್ರನ್ನ ಮಾತಂದ್ರು, ನೋಡ್ರಿ ಇನ್ನು ನನ್ನ ಸಮಯ ಮುಗಿತು ಬಂದೈತಿ, ನಾನಂತೂ ಇನ್ನ ಹೋಗ್ಬೇಕಾಗೈತಿ. ಅದಕ್ಕೆ ನನ್ನ ಮುಂದಿನ ಈ ಪೀಠ ಏನದ, ಈ ಮುಂದಿನ ಪೀಠಕ್ಕೆ ಈ ನಮ್ಮ ಸಿದ್ಧಲಿಂಗನ ಅದಕ್ಕೆ ಪೀಠಾಧಿಪತಿ ಆಗಬೇಕು, ಮಠಕ್ಕೆ ಅಧಿಪತಿ ಆಗಬೇಕು ಅಂಥೇಳಿ ಆ ಹಿರಿಯರು ಹೇಳಿದ್ರು. ಅವಾಗ ಹಿರಿಯರು ಕೂಡ ಗದ್ಗದಿತರಾದ್ರು ನೋಡ್ರಿ. ಯಾಕ್ರಿ ಅಪ್ಪ ಹಿಂಗೆಲ್ಲ ಮಾತಾಡಕತ್ತೀರಿ, ಇಷ್ಟು ಲಘು ಹೋಗೋದು ಏನು ಅವಶ್ಯಕತೆ ಐತಿ, ಬ್ಯಾಡ ಬ್ಯಾಡ ಅಂತ ಹೇಳ್ಯಾನ ಅವ್ರು. ಎಷ್ಟೇ ದಿವ್ಸ ಇದ್ರೂ ಕೂಡ ಕಾಯ ಅದು ಹೋಗಲೇಬೇಕಲ್ಲ, ಆತ್ಮ ಕಾಯವನ್ನ ತೊರೆಯಬೇಕಲ್ಲ. ಅದಕ್ಕೆ ನೀವು ಹಂಗ ನಾ ಇನ್ನ 100 ವರ್ಷ ಇದ್ರು ನೀವು ಇರಂತ ಹೇಳಿ ಅಣ್ಣವ್ರೆ, ನೀವು ಅದೆಲ್ಲ ಹಂಗ ಆಗೋದಲ್ರಪ್ಪ. ಮತ್ತೆ ನಾನು ಸಿದ್ಧಲಿಂಗನನ್ನ ಈ ಮಠಕ್ಕೆ ಮುಂದಿನ ಉತ್ತರಾಧಿಕಾರಿ ಮಾಡ್ತೀನಿ ಅಂತಂದಾಗ, ನೀವು ಹೇಳಿದ ವೇದ ವಾಕ್ಯ ರೀ ಗುರುಗಳ, ಮತ್ತ ಸಿದ್ಧಲಿಂಗ ದೇವರು ಬ್ಯಾರೆ ಅಲ್ಲ, ನೀವು ಬ್ಯಾರೆ ಅಲ್ಲ. ನಿಮ್ಮಿಬ್ಬರ ಪ್ರೀತಿ ಸ್ನೇಹವನ್ನ ನಾವು ಕಣ್ಣಾರೆ ಕಂಡಿದ್ದೀವಿ. ನೀವು ಗುರು ಶಿಷ್ಯರಲ್ಲ, ನೀವೆಲ್ಲ ತಾಯಿ ಮಕ್ಕಳು, ತಂದೆ ಮಗ ಇದ್ದಂಗ ಅಂಥೇಳಿ ಅವರು ಕೂಡ ವರ್ಣನೆ ಮಾಡಿರು. ತದನಂತರದೊಳಗೆ ಶಿಷ್ಯರನ್ನ ಕರೆದು ಎಲ್ಲರ ಸಮ್ಮುಖದಲ್ಲಿ, ಗ್ರಾಮದ ಜನರ ಎಲ್ಲ ಸಮ್ಮುಖದಲ್ಲೇ ಶಿಷ್ಯನಿಗೆ ಉಪದೇಶ ಮಾಡ್ತಾರೆ. ಉಪದೇಶವನ್ನ ಮಾಡಿ, ಸಿದ್ಧಲಿಂಗ ನಾನು ಏನು ಭಕ್ತರನ್ನ ಕಂಡಿನಲ್ಲ, ಯಾವ ಭಕ್ತರನ್ನ ನನ್ನ ಮಕ್ಕಳಂತ ತಿಳ್ಕೊಂಡಿನಲ್ಲ, ನೀನು ಅದೇ ರೀತಿಯಾಗಿ ಬಾಳಬೇಕು. ಇನ್ನು ಮ್ಯಾಗ ನಾನೇ ನೀನಾಗಿ ಬದುಕಬೇಕು. ಇದು ಬಹಳ ಮುಖ್ಯ. ನಾನು ಬೇರೆಯಾಗಿ ನೀನ್ ಬೇರೆಯಾಗಿ ಬದುಕಬಾರದು, ನಾನೇ ನೀನಾಗಿ ಬದುಕಬೇಕು, ನೀನೇ ಗರಗದ ಮಡಿವಾಳಜ್ಜನವನ ಆಗಬೇಕಪ್ಪ ಅಂತ ಹೇಳಿ ಎಲ್ಲ ತಮ್ಮ ಹತ್ತಿಗಿರುವಂತಹ ಜ್ಞಾನವನ್ನ ಮರಿದೇವರಾದಂತಹ ಸಿದ್ಧಲಿಂಗ ದೇವರಿಗೆ ಅವರೆಲ್ಲ ಧಾರೆ ಏರಿತಾರ. ಈ ಪ್ರಸಂಗದೊಳಗೆ ಸಿದ್ಧಲಿಂಗರಿಗೆ ಒಂದು ಮಾತು ಹೇಳಿದ್ರು. ಏನು ಅಂತಂದ್ರ, ಊರೊಳಗಿನ ಎಲ್ಲ ಜನರನ್ನ ಈ ಸಂದರ್ಭದೊಳಗ ನೀನು ಕರೆದು ಆ ಗಣ ಏನೈತಿ, ಆ ಗಣ ಸಮೂಹಕ್ಕೆ ಉಪದೇಶವನ್ನ ಮಾಡೋದ್ರ ಜೊತೆ ಅವರಿಗೆ ಆತಿಥ್ಯವನ್ನ ಒದಗಿಸಬೇಕಪ್ಪ ಅಂತ ಹೇಳಿದ್ರು. ಸಿದ್ಧಲಿಂಗರು ಕೂಡ ಆಯ್ತು ಅಂತ ಹೇಳಿ ಗುರು ಆಜ್ಞೆಯಂತೆ ಊರಿನ ಎಲ್ಲ ಜನರನ್ನ ಕರೆದು ಏನು ಆತಿಥ್ಯ ನೀಡಿದ್ರಿ ಅವರಿಗೆ. ಮೃಷ್ಟಾನ್ನ ಭೋಜನಗಳನ್ನ ಅವರಿಗೆ ಉಣಬಡಿಸಿದ್ರು. ಇದನ್ನೆಲ್ಲ ಕಂಡಂತಹ ಜನ, ಸುತ್ತಮುತ್ತಲು ಊರಿನ ಎಲ್ಲಾ ಜನ ಬಂದಿತ್ತು ನೋಡ್ರಿ. ಆ ಸಂದರ್ಭದೊಳಗೆ ಎಲ್ಲಾ ಜನರು ಬಂದು ಗುರು ಶಿಷ್ಯರ ಸಂಬಂಧವನ್ನ ಹಾಡಿ ಹೊಗಳುತ್ತಿದ್ರು. ಕಣ್ಣು ತುಂಬಿಕೊಂಡ ಆನಂದ ಬಾಷ್ಪವನ್ನ ಸುರಿಸ್ತಾ ಇದ್ರು. ನೋಡ್ರಿ, ನಮಗ ತಾಯಿ ಸಿಗುವುದಲ್ಲ,
ಇಡೀ ಗ್ರಾಮಕ್ಕ ತಾಯಿ ರೂಪದಲ್ಲಿ ಇವರು ಬಾಳಿ ಬದುಕಿರಲ್ಲ ಅಂತ ಹೇಳಿ ಅವ್ರಿಗೆ ಎಷ್ಟು ಸಂತೋಷ ಆಗಿತ್ತು, ಎಷ್ಟು ಸಂತೋಷ ಆಗಿತ್ತು. ಎಲ್ಲ ಸ್ನಾನ ಮಾಡಿಸಿ ಲಿಂಗಾರ್ಪಿತವನ್ನ ಮಾಡಿಸಿ ಭೋಜನವನ್ನ ಉಣಿಸಿ ಎಲ್ಲ ಭಕ್ತ ಸಮಕ್ಷಮದಲ್ಲಿ ಆ ಸಿದ್ಧಲಿಂಗ ಮರಿದೇವರಿಗೆ ಆಶೀರ್ವಾದ ಮಾಡಿದ್ರು, ಉಪದೇಶ ಮಾಡಿದ್ರು ನೋಡ್ರಿ. ಆದ ನಂತರದಲ್ಲೂ ಕೆಲವು ವರ್ಷಗಳ ಕಾಲ ಅವರು ಬದುಕ್ತಾರೆ. ಆ ಸಂದರ್ಭದೊಳಗ ಸಿದ್ಧಲಿಂಗ ಮರಿದೇವರು ಗರಗದ ಮಡಿವಾಳಜ್ಜನವರ ಸೇವೆಯನ್ನ ಮಾಡಿ ಕೃತಾರ್ಥರಾಗಿದ್ರು, ಧನ್ಯರಾಗಿದ್ರು. ಕೊನೆ ಹಂತ ಬರೋ ಮಠನೂ ಗರಗದ ಮಡಿವಾಳಜ್ಜನವರು ಗುಡುಗುಡಿಯನ್ನ ಸೇರ್ತಿದ್ರು. ಗುಡುಗುಡಿ ಅಂತಂದ್ರ ಈ ಕಡೆ ನಾವು ಚಲಮಿ ಅಂತ ಹೇಳಿ ಕರಿತೀವಿ, ಆ ಕಡೆ ಆ ಭಾಗದೊಳಗ ಗುಡುಗುಡಿ ಅಂತ ಹೇಳಿ ಕರೀತಾರ. ಪುಸ್ತಕಿ ಭಾಷೆದೊಳಗ ಗುಡುಗುಡಿ ಅದು. ಆ ಗುಡುಗುಡಿಯನ್ನ ತುಂಬಿ ಕೊಡುವಂತಹ ಕಾರ್ಯವನ್ನ ಕೂಡ ಸಿದ್ಧಲಿಂಗ ದೇವರು ಕೂಡ ಅದನ್ನ ಮಾಡಿದ್ರು. ಇದನ್ನೆಲ್ಲ ಜನ ಮಠಕ್ಕೆ ಬರುವಂತ ಜನ ನೋಡ್ತಿತ್ತು, ಎಷ್ಟು ಸೇವಾ ಮಾಡ್ತಾರ. ಇಂಥ ಶಿಷ್ಯ ನಮಗೆ ಸಿಕ್ಕಿದ್ದು ನಮ್ಮದು ಪೂರ್ವ ಜನ್ಮದ ಪುಣ್ಯ ಇರಬೇಕು ಅಂತ ಹೇಳಿ ಅವರು ಭಾವಿಸ್ತಿದ್ರು. ಅಂತ ಮಡಿವಾಳಜ್ಜನವರು ನಮ್ಮ ಭಾಗದೊಳಗ ತಿರುಗಾಡಿ ನವಲಗುಂದ ನಾಗಲಿಂಗ ಏನು ಮಹಾಸ್ವಾಮಿಗಳಿದ್ರು ಅವ್ರದ್ದು ಇವ್ರದ್ದು ಬಹಳ ಅಪ್ರತಿಮ ಸ್ನೇಹ. ಅವರ ಸ್ನೇಹದ ಬಗ್ಗೆ ನಾನು ಸಾಕಷ್ಟು ವಿಚಾರಗಳನ್ನು ಹೇಳಿನಿ, ನಮ್ಮ ವಿಡಿಯೋಗಳದಾಗ ನೀವು ನೋಡಬಹುದು. ಅದನ್ನ ಈ ನಾಗಲಿಂಗ ಜೋರಾಗಿರ್ಬೋದು, ಹಾಲಕೇರಿ ಅನ್ನದಾನೇಶ್ವರರು ಬರ್ತಿದ್ರು, ಈ ಸಿದ್ಧಾರೂಢರು ಬರ್ತಿದ್ರು ಮಡಿವಾಳಜ್ಜನವ್ರು ನೋಡ್ಲಿಕ್ಕೆ, ಇವರ ಅಲ್ಲಿ ಹೋಗ್ತಿದ್ರು. ಶಿಶುನಾಳ ಶರೀಫಜ್ಜನವರು ಬರ್ತಿದ್ರು. ಆಮೇಲೆ ನಮ್ಮ ಅಥಣಿಯ ಮುರುಗೇಂದ್ರ ಶಿವಯೋಗಿಗಳು ಕೂಡ ಅವರು ಭೇಟಿ ಆಗ್ತಿದ್ರು. ಎಷ್ಟು ಶರಣರ ಸಮಾಗಮ ನೋಡ್ರಿ ಅದು. ಶರಣರ ಸಮಾಗಮ ಅಂತಂದ್ರ ಇದು ಒಂದು ರೀತಿಯ ಮಕ್ಕಳು, ತಂದೆ ತಾಯಿ ಎಲ್ಲರೂ ಒಂದು ಕಡೆ ಕೂಡ್ಲಾತಾರ ಏನೋ ಅನ್ನುವಂತಹ ಭಾವ ಬರ್ತಿತ್ತು ಜನರಿಗೆ. ಆ ಶರಣರ ಬ್ಯಾರೆ, ಈ ಶರಣರ ಬ್ಯಾರೆ, ಅವ್ರದೊಂದು ಧರ್ಮ ಇವ್ರದೊಂದು ಧರ್ಮ ಅಂತ ಹೇಳಿ ಇಲ್ಲಾಗಿತ್ತು ನೋಡ್ರಿ. ಮೊದಲಿನ ಕಾಲಕ್ಕೆ ಒಬ್ಬ ಶರಣ ಅದಾನ ಅಂತಂದ್ರ ಶರಣನಿಂದ ಏನು ಜ್ಞಾನ ಸಿಗುತ್ತಿತ್ತೋ ಅದನ್ನ ತಗೋತಿತ್ತು ಜನ, ಭೇದ ಭಾವವನ್ನ ಮಾಡ್ತಿಲ್ಲಾಗಿತ್ತು. ಆದ್ರೆ ಈಗ ಯಾಕೋ ಇತ್ತಿತ್ಲಾಗ ಜನರ ಏನ್ ಮಾಡ್ಲಿಕ್ಕತ್ತಾರ ಅಂದ್ರ ಈ ಮತಗಳ ಆಧಾರದ ಮೇಲೆ ಶರಣರನ್ನು ಕೂಡ ಮೇಲು ಕೀಳು, ಅವ್ರ ಬೇರೆ ಇವ್ರ ಬೇರೆ ಅಂತ ಹೇಳಿ ವ್ಯತ್ಯಾಸ ಮಾಡ್ಲಿಕ್ಕತ್ತಾರ. ಹಂಗ ಮಾಡಬೇಡ್ರಪ್ಪ, ದಯಮಾಡಿ ನಿಮ್ಮ ಪಾದ ಕಮಲ ಮ್ಯಾಗ ಬಿದ್ದು ಹೇಳ್ತಾನೋ, ಒಬ್ಬ ಶರಣ ಮುಂದೆ ಬಂದಾನಂತಂದ್ರ ಅವನನ್ನ ನೀವು ಏನಪ್ಪ ಸ್ವತಃ ಭಗವಂತ ಬಂದಾನಂತ ಹೇಳಿ ಪ್ರೀತಿಸ್ರಿ. ಅವರ ವಾಕ್ಯ ಚಾತುರ್ಯ ಏನೈತಿ, ಅವರ ಜ್ಞಾನ ಐತಿ, ಅದನ್ನೆಲ್ಲ ನೀವು ಸ್ವೀಕರಣೆ ಮಾಡ್ರಿ. ನೀವೆಲ್ಲ ದುಂಬಿಗಳಾಗ್ರಿ, ಶರಣರೆಲ್ಲ ಹೂ ಇದ್ದಂಗ ಅವರಲ್ಲಿರುವಂತ ಎಲ್ಲ ಮಕರಂದವನ್ನ ಸಿಹಿಯನ್ನ ನೀವು ಅನುಭವಿಸ್ರಿ ಅಂತ ಈ ಸಂದರ್ಭದೊಳಗ ನಾನು ಕೇಳ್ಕೊಂತ, ಇನ್ನು ಮುಂದಿನ ದಿನಗಳಲ್ಲಿ ಗರಗದ ಮಡಿವಾಳಜ್ಜನವರ ಕೊನೆಯ ದಿನಗಳ ಯಾವ ರೀತಿ ಆಯ್ತು ಅನ್ನುವಂತಹ ವಿಚಾರವನ್ನ ಹೇಳಿ ಮಡಿವಾಳಜ್ಜನವರ ಚರಿತ್ರೆಯನ್ನ ನಾನು ಮುಗಿಸ್ತಾ ಇದ್ದೀನಿ. ಮುಂದಿನ ಕಥೆಯನ್ನ ತಮ್ಮ ಮುಂದೆ ಕೆಲವೇ ದಿನಗಳಲ್ಲಿ ನಾನು ಅದನ್ನ ಪ್ರಸ್ತುತ ಪಡಿಸ್ತೀನಿ. ತಾವೆಲ್ಲರೂ ಕೂಡ ಚರಿತ್ರೆಗಳನ್ನ ನೀವೆಲ್ಲ ಕೇಳುತ್ತ ಬರ್ರಿ. ಯಾಕಂದ್ರೆ ಈಗ ಪಾಠ ಪ್ರವಚನ ಐತಿ ಅಂತಂದ್ರ ಜನರಿಗೆ ಸೌಡಿಲ್ಲ. ಎಲ್ಲರೂ ಬಹಳ ಈಗಿನ ಸಂದರ್ಭದೊಳಗೆ ಬರೇ ಅದು ಏನಿದು ಉದ್ಯೋಗಕ್ಕಾಗಲಿ, ಹಣ ಗಳಿಸೋದಾಗ್ಲಿ, ಮತ್ತೊಂದಕ್ಕೆ ಯಾವುದಾಗ್ಲಿ ಬೇಕು, ಅದೇನು ಬ್ಯಾಡ ಅಂತಲ್ಲ. ಹಂಗಂತ ಹೇಳಿ ಕೆಲವೊಂದಿಷ್ಟು ಶ್ರಾವಣ ಮಾಸ ಆಗಲಿ, ನವರಾತ್ರಿ ಆಗಲಿ, ದಿನಗಳು ಬರ್ತಾವಲ್ಲ, ಶರಣರು ಬಂದಿರ್ತಾರಲ್ಲ, ಹೋಗ್ರಿ ಧಾರಾವಾಹಿ ಅದು ಇದು ಎಲ್ಲ ಜೀವನದಾಗ ಇರ್ತಾವ, ಅದನ್ನೆಲ್ಲವನ್ನ ಬಿಟ್ಟು ಒಂಜರ ಶರಣರ ಮಾತುಗಳನ್ನ ಕೇಳಿಕ್ ಹೋಗ್ರಿ. ಮತ್ತು ಅಂತಲ್ಲಿ ಹೋಗೋದಕ್ಕೆ ಆಗುದಿಲ್ಲ ಅಂತ ಹೇಳಿ ಈ ಮಾಧ್ಯಮಗಳೇನದಾವ, ಮೊಬೈಲ್ಗಳಲ್ಲಿ ನಾವೇನು ಹೇಳ್ತಿರ್ತೀವಿ ಇದನ್ನಾದರೂ ನೀವು ಕೇಳ್ರಿ. ಮಲ್ಕೊಳತ್ ಮುಂದಾದರೂ ಕೇಳ್ರಿ, ಬೆಳಗ್ಗೆ ಆದರೂ ಕೇಳ್ರಿ. ವಾಹನ ಚಲಾವಣೆ ಮಾಡ್ತಿರ್ತೀರಿ, ಕಾರ್ನಾಗದು ಕೂತ್ ಹೋಗ್ತಿರ್ತೀರಿ, ಯಾವ್ದ್ಯಾವ್ದು ಹಾಡ ಹಚ್ಚಿ ಅದು ಇದು ಮಾಡ್ಕೊಂತ ಹೋಗೋಕ್ಕಿಂತ ಇಂಥ ಒಂದು 4 ಮಾತು ಕೇಳ್ಕೊಂತ ಹೋಗ್ರಿಪ್ಪ. ನಿಮ್ಮ ಎಲ್ಲ ಸ್ನೇಹಿತರಿಗೂ, ಬಂಧು ಬಾಂಧವರಿಗೂ ಇದನ್ನ ಕಳಿಸಿಕೊಡ್ರಿ. ಎಲ್ಲರಿಗೂ ಗುರುವಿನ ಆಶೀರ್ವಾದ ನಿಮ್ಮ ಪಾದ ಕಮಲ ಮುಟ್ಟಿ ಹೇಳ್ತಾನೆ ನಾನು. ಗುರುವಿನ ಆಶೀರ್ವಾದ ನಿಮ್ಮೆಲ್ಲರ ಮ್ಯಾಗಿರ್ಲಿ. ಎಲ್ಲರೂ ಒಳ್ಳೆಯವರಾಗ್ರಿ. ಅದೇನದು ನನ್ನ ಬಾಯಿ ಸಣ್ಣದದು, ನಾವು ಮಾತಾಡೋದು ಕಡಿಮೆ, ನಮ್ಮ ಬಾಯಿ ಸಣ್ಣದ್ ನೋಡ್ರಿ. ಅಂತ ಗುರುವಿನ ಶಕ್ತಿಯನ್ನ ನಮ್ಮ ಬಾಯಿಲೆ ನಾವು ಹೇಳ್ತೀವತ್ತಂದ್ರ ನಮ್ದು ಯಾವ್ದದು ಪೂರ್ವಜನ್ಮದ ಪುಣ್ಯನೋ ಏನೋ
ಅಂತ ಅದೊಂದು ಅವಕಾಶ ನಮಗೆ ಭಗವಂತ ಮಾಡಿಕೊಟ್ಟಾನ. ನೀವು ಕೇಳುವಂತ ಶ್ರೋತೃಗಳಿಗೆ ಇದೊಂದು ನಿಮಗೆ ಅವಕಾಶ ನೋಡ್ರಿ. ಇದೆಲ್ಲ ಎಲ್ಲರೂ ಕೇಳ್ರಿ, ಪುನೀತರಾಗ್ರಿ ಅಂತ ಹೇಳ್ತಾ ಮುಂದಿನ ಚರಿತ್ರೆಯನ್ನ ನಾನು ಮುಂದಿನ ಭಾಗದಲ್ಲಿ ತಮ್ಮ ಮುಂದೆ ಪ್ರಸ್ತುತಪಡಿಸ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಃ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು. ನಮಸ್ಕಾರ.